Hello everyone, myself Chaitra. This is marketing class. So next we move on to the next topic, advertising layout. Advertising layout andre layout is the logical arrangement of components of an advertisement in the copy. ಅಡ್ವರ್ಟೈಸ್ಮೆಂಟ್ ಲೇಔಟ್ ಅಂದರೆ ಏನಪ್ಪ ಅಂದರೆ ಲಾಜಿಕಲ್ ಅರೇಂಜ್ಮೆಂಟ್ ಆಫ್ ಕಾಂಪೊನೆಂಟ್ಸ್ ಅಂದರೆ ಲಾಜಿಕಲ್ ಅರೇಂಜ್ಮೆಂಟ್ಸ್ ಆಫ್ ಕಾಂಪೊನೆಂಟ್ಸ್ ಆಫ್ ಆ್ಯನ್ ಅಡ್ವರ್ಟೈಸ್ಮೆಂಟ್ ಕಾಪಿ. ಒಂದು ಅಡ್ವರ್ಟೈಸ್ಮೆಂಟ್ ಕಾಪಿ ಇದೆ ಅಂದರೆ ಆ ಕಾಪಿಯ ಒಂದು ಲಾಜಿಕಲ್ ಅರೇಂಜ್ಮೆಂಟ್ನ ನಾವೇನಂತ ಕರಿತೀವಿ, ಅಡ್ವರ್ಟೈಸ್ಮೆಂಟ್ ಲೇಔಟ್ ಅಂತ ಕರಿತೀವಿ. ಇನ್ನೊಂದು ಮೀನಿಂಗ್ನ ನೋಡೋಣ. Advertisement layout refers to all over structure, the position designed to the various elements of advertisement copy and illustration. ಇಲ್ಲಿ ಅಡ್ವರ್ಟೈಸ್ಮೆಂಟ್ ಲೇಔಟ್ ಅಂದರೆ ಇಟ್ ರೆಫರ್ಸ್ ಟು ಓವರಾಲ್ ಸ್ಟ್ರಕ್ಚರ್, ಅಂದರೆ ಒಂದು ಅಡ್ವರ್ಟೈಸ್ಮೆಂಟ್ ಕಾಪಿಯ ಓವರಾಲ್ ಸ್ಟ್ರಕ್ಚರು, ಆ ಸ್ಟ್ರಕ್ಚರಲ್ಲಿರೋ ಕಾಂಪೊನೆಂಟ್ಸ್ ಇದೆಯಲ್ಲ, ಕಾಂಪೊನೆಂಟ್ಸ್ ಅಥವಾ ಎಲಿಮೆಂಟ್ಸ್, ವೇರಿಯಸ್ ಎಲಿಮೆಂಟ್ಸ್, ಈ ವೇರಿಯಸ್ ಎಲಿಮೆಂಟ್ಸ್ನ ನಾವು ಪೊಸಿಷನ್ ಅಸೈನ್ಡ್, ಅಂದರೆ ಒಂದು ವೇರಿಯಸ್ ಎಲಿಮೆಂಟ್ಸ್ನ ನಾವು ಒಂದು ಪೊಸಿಷನ್ನ ನಾವು ಅಸೈನ್ ಮಾಡೋ ಒಂದು ಮೆಥಡ್ಗೆ ನಾವು ಅಡ್ವರ್ಟೈಸ್ಮೆಂಟ್ ಕಾಪಿಯ ಒಂದು ಎಲಿಮೆಂಟ್ಸ್ನ ಅಸೈನ್ ಮಾಡೋ ಒಂದು ಮೆಥಡ್ಗೆ ಏನಂತ ಕರಿತೀವಿ, ಅಡ್ವರ್ಟೈಸ್ಮೆಂಟ್ ಲೇಔಟ್ ಅಂತ ಕರಿತೀವಿ. ನೆಕ್ಸ್ಟು, ಇಟ್ ಕನ್ಸರ್ನ್ ವಿತ್ ಪ್ಲೇಸಿಂಗ್ ಆಲ್ ದಿ ಎಲಿಮೆಂಟ್ಸ್ ಆಫ್ ಅಡ್ವರ್ಟೈಸ್ಮೆಂಟ್. ಏನಂದರೆ ಕನ್ಸರ್ನ್ ವಿತ್ ದಿ ಪ್ಲೇಸಿಂಗ್ ಆಲ್ ದಿ ಎಲಿಮೆಂಟ್ಸ್ ಆಫ್ ಅಡ್ವರ್ಟೈಸ್ಮೆಂಟ್ ಮೋರ್ ಅಟ್ರಾಕ್ಟಿವ್ಲಿ ವಿತ್ ಇನ್ ದಿ ಅಲಾಟೆಡ್ ಸ್ಪೇಸ್ ಆ್ಯಂಡ್ ಟೈಮ್. ಅಂದರೆ ಇದು ಏನಪ್ಪ ಅಂದರೆ ಇದು ಏನನ್ನು ಕನ್ಸರ್ನ್ ಮಾಡುತ್ತೆ ಅಂದರೆ ಇಲ್ಲಿ ಪ್ಲೇಸಿಂಗ್ ಆಲ್ ದಿ ಎಲಿಮೆಂಟ್ಸ್ ಆಫ್ ಅಡ್ವರ್ಟೈಸ್ಮೆಂಟ್, ಅಂದರೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕಾಪಿ ಅಂತ ಹೇಳಿದ್ದೆ ಅಲ್ವಾ ಪ್ರೀವಿಯಸ್ ಕ್ಲಾಸಲ್ಲಿ, ಆ ಅಡ್ವರ್ಟೈಸ್ಮೆಂಟ್ ಕಾಪಿನ ಒಂದು ಎಲಿಮೆಂಟ್ಸ್ನ ಪ್ಲೇಸಿಂಗ್, ಅಂದರೆ ಒಂದು ಮೋರ್ ಅಟ್ರಾಕ್ಟಿವ್ ಆಗಿ ವಿತಿನ್ ಅಲಾಟೆಡ್ ಟೈಮ್ ಆ್ಯಂಡ್ ಸ್ಪೇಸ್, ಅಂದರೆ ಒಂದು ಟೈಮ್ ಇರುತ್ತೆ ಅಲ್ವಾ, ಒಂದು ಟೈಮು ಒಂದು ಸ್ಪೇಸ್, ಆ ಸ್ಪೇಸ್ ಒಳಗಡೆ ಅಲಾಟ್ ಮಾಡೋ ಒಂದು, ಅಂದರೆ ಮೋರ್ ಅಟ್ರಾಕ್ಟಿವ್ ಆಗಿ ಅಲಾಟ್ ಮಾಡೋ ಒಂದು ಒಂದು ಬ್ಲೂ ಪ್ರಿಂಟ್ ಅಥವಾ ಏನಂತ ಹೇಳ್ಬೋದು, ಅಲಾಟ್ ಮಾಡೋ ಒಂದು ಮೆಥಡ್ಗೆ ನಾವು ಏನಂತ ಕರಿತೀವಿ, ಅಡ್ವರ್ಟೈಸ್ಮೆಂಟ್ ಲೇಔಟ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನಪ್ಪ ಅಂದರೆ ನಾವು ಅಡ್ವರ್ಟೈಸ್ಮೆಂಟ್ ಲೇಔಟ್ನ ಯಾವ್ಯಾವುದನ್ನ ಇದು ಮಾಡ್ತೀವಿ ಅಂದರೆ ಹೆಡ್ಲೈನ್ಸ್ ಆಗಿರ್ಬೋದು, ಅದ್ರ ಕಾಪಿನಲ್ಲಿರೋ ಎಲಿಮೆಂಟ್ಸು, ಲೋಗೋಸು ಮತ್ತು ಮಾರ್ಕೆಟರ್ ನೇಮ್ಸ್ ಆಗಿರ್ಬೋದು, ಈ ರೀತಿ ಇರೋ ಒಂದು ಲೋಗೋಸ್ ಆಗಿರ್ಬೋದು, ಹೆಡ್ಲೈನ್ಸ್, ಕಾಪೀಸು, ಮಾರ್ಕೆಟರ್ಸ್ ನೇಮ್, ಈ ರೀತಿ ಒಂದು ಎಲಿಮೆಂಟ್ಸ್ನ ಒಂದು ಅಟ್ರಾಕ್ಟಿವ್ ವೇನಲ್ಲಿ ಒಂದು ಪ್ಲೇಸ್ಮೆಂಟ್ ಮಾಡೋ ಒಂದು ಒಂದು ಫಾರ್ಮೆಟ್ಗೆ ನಾವೇನಂತ ಕರಿತೀವಿ, ಅಡ್ವರ್ಟೈಸ್ಮೆಂಟ್ ಲೇಔಟ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಪ್ರಿನ್ಸಿಪಲ್ಸ್ ಆಫ್ ಗುಡ್ ಲೇಔಟ್. ಇಲ್ಲಿ ಫಸ್ಟ್ ಒಂದು ಪ್ರಿನ್ಸಿಪಲ್ಸ್, ಅಂದರೆ ಒಂದು ಗುಡ್ ಲೇಔಟು ಯಾವ ರೀತಿ ಒಂದು ಪ್ರಿನ್ಸಿಪಲ್ಸ್ನ ಒಳಗೊಂಡಿರ್ಬೇಕಂತ. ಯಾಕೆ ಅಂದರೆ ಅಡ್ವರ್ಟೈಸ್ಮೆಂಟ್ ಲೇಔಟ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕಾಪಿನಲ್ಲಿರೋ ಅಂದರೆ ಇನ್ಫಿನಿಟ್, ಅಂದರೆ ಡೆಫಿನೆಟಾಗಿ ಹೇಳೋಕ್ಕಾಗಲ್ಲ, ಇಷ್ಟೇ ನಾವು ಕಾಪೀಸಲ್ಲಿ ಒಳಗೊಂಡು ನಾವು ಅಡ್ವರ್ಟೈಸ್ಮೆಂಟ್ ಲೇಔಟ್ನ ಪ್ರಿಪೇರ್ ಮಾಡಬೇಕು ಅಂತ. ಸೊ ಅಲ್ಲಿ ಇನ್ಫಿನಿಟ್ ಆಗ್ತಾ ಹೋಗುತ್ತೆ. ಸೊ ಮೋರ್ ಇನ್ಫಿನಿಟ್ ಆಗ್ತಾ ಹೋದರೆ ಸೊ ಅಲ್ಲಿ ಒಂದು ಗುಡ್ ಲೇಔಟು ಸ್ಟ್ರಕ್ಚರ್ ಆಗೋದಕ್ಕೆ ಆಗೋದಿಲ್ಲ. ಸೊ ಅದರಿಂದ ನಾವೇನು ಮಾಡಬೇಕಂದ್ರೆ ಒಂದು ಪ್ರಿನ್ಸಿಪಲ್ನ ಫಾಲೋ ಮಾಡಬೇಕು. ಸೊ ಪ್ರಿನ್ಸಿಪಲ್ಸ್ ಯಾವುದ್ಯಾವುದಪ್ಪ ಅಂದರೆ ಬ್ಯಾಲೆನ್ಸ್. ಒಂದು ಗುಡ್ ಲೇಔಟ್ ಆಗಬೇಕು ಅಂದರೆ ಬಿಕಮ್ ಎ ಗುಡ್ ಲೇಔಟ್. ಸೊ ಬ್ಯಾಲೆನ್ಸ್ ಅಂದರೆ ಒಂದು ಬ್ಯಾಲೆನ್ಸ್ಡ್ ಕಂಬೈನಿಂಗ್ ಆಫ್ ವೇರಿಯಸ್ ಸೈಜ್ ಆ್ಯಂಡ್ ಶೇಪ್ಸ್. ಒಂದು ಬ್ಯಾಲೆನ್ಸ್ಡ್ ಒಂದು ಶೇಪ್ಸ್ನ ಆಗಿರ್ಬೋದು, ಒಂದು ಸೈಜ್ನ ಆಗಿರ್ಬೋದು, ಇದನ್ನು ಬ್ಯಾಲೆನ್ಸ್ ಆಗಿ ಒಂದು ಕಾಂಬಿನೇಷನ್ ಮಾಡಿದ್ರೆ ಅದು ನಮಗೆ ಒಂದು ಬಿಕಮ್ ಎ ಗುಡ್ ಅಡ್ವರ್ಟೈಸ್ಮೆಂಟ್ ಲೇಔಟ್. ಸೊ ಇಲ್ಲಿ
ಏನು ಫಾರ್ಮಲ್ ಆಗಾದರೂ ನಾವು ಬ್ಯಾಲೆನ್ಸ್ ಮಾಡ್ಬೋದು, ಅಥವಾ ಒಂದು ಇನ್ಫಾರ್ಮಲ್ ಆಗಾದ್ರೂ ನಾವು ಬ್ಯಾಲೆನ್ಸ್ ಮಾಡ್ಬೋದು. ಈ ರೀತಿ 2 ಫಾರ್ಮ್ಸಲ್ಲಿ ನಾವು ಒಂದು ಬ್ಯಾಲೆನ್ಸ್ ಮಾಡಿ, ಒಂದು ಕಂಬೈನಿಂಗ್ ಆಗಿ, ಒಂದು ಬ್ಯಾಲೆನ್ಸ್ ಆಗಿ ಒಂದು ಫಾರ್ಮೇಟ್ನ ಕ್ರಿಯೇಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಒನ್ ಮೂಮೆಂಟ್ ಅಂತ ಅಂದರೆ ಇಲ್ಲಿ ಪ್ರೊವೈಡ್ ಸ್ಟ್ರಕ್ಚರಲ್ ಮೋಷನ್, ಅಂದರೆ ಒಂದು ರಚನಾತ್ಮಕ ಏನಂತ ಮೂಮೆಂಟ್ ಅಂದರೆ ಚಲನೆ, ಒಂದು ರಚನಾತ್ಮಕವಾಗಿ ಒಂದು ಮೂಮೆಂಟ್ ಅಂದರೆ ಅದು ಒಂದು ಫಾರ್ ಎಕ್ಸಾಂಪಲ್ ತಗೊಂಡ್ರೆ, ಈಗ ಮೀಡಿಯಾ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ಅಂದರೆ ಅದರಲ್ಲಿ ಒಂದು ಸ್ಟ್ರಕ್ಚರಲ್ ಅಡ್ವರ್ಟೈಸ್ಮೆಂಟ್ ಇರುತ್ತೆ. ಅಂದರೆ ಫಸ್ಟು ಸ್ಟೋರಿ ಬಿಗಿನಿಂಗಿಂದ ಹೋಗ್ಬೇಕಾ ಅಥವಾ ಎಂಡಿಂದ ಹೋಗ್ಬೇಕಾ. ಯಾವತ್ತೂ ನಾವು ಬಿಗಿನಿಂಗ್ ಏನು ಇನಿಷಿಯಲ್ ಸ್ಟೇಜಲ್ಲಿ ಯಾವುದನ್ನ ಕೊಡಬೇಕು ಅದನ್ನೇ ಕೊಡಬೇಕಲ್ವಾ. ಈಗ ನಾವು ಫಸ್ಟು ಹೆಡ್ಲೈನ್ಸ್ನ ತಗೊಳ್ತೀವಿ. ಸೊ ಹೆಡ್ಲೈನ್ಸ್ನ ಬಿಟ್ಟು ಬೇರೆದನ್ನ ತಗೊಂಡ್ರೆ, ಇಲ್ಲಿ ಹೆಡ್ಲೈನ್ಸ್ ಮೊದಲಲ್ವಾ, ಇಲ್ಲಿ ಹೆಡ್ಲೈನ್ಸ್ನ ಬಿಟ್ಬಿಟ್ಟು ಬೇರೆ ಒಂದು, ಅಂದರೆ ಫಸ್ಟೇ ಬೇರೆ ಏನಾದ್ರೂ, ಅಂದರೆ ಲಾಸ್ಟ್ ಒಂದು ಪ್ರಾಡಕ್ಟ್ ಪಿಕ್ಚರ್ ಆಗಿರ್ಬೋದು, ಅದನ್ನು ಫಸ್ಟು ಶೋ ಮಾಡೋಕ್ಕಾಗುತ್ತಾ? ನೋ. ಸೊ ಫಸ್ಟ್ ಏನಂದರೆ ಒಂದು ಸ್ಟ್ರಕ್ಚರಲ್, ಅಂದರೆ ಒಂದು ರಚನೆ, ಒಂದು ಸಿಸ್ಟಮ್ಯಾಟಿಕ್ ಆಗಿ ನಾವು ಫಸ್ಟು ಏನು ಮಾಡಬೇಕು, ಅದ್ರ ಮೂಮೆಂಟ್ಸ್ನ ನಾವು ಫಾರ್ಮ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಬಂದು ಯುನಿಟಿ ಅಂದರೆ ನಿಮಗೆ ಗೊತ್ತಲ್ವಾ, ಟುಗೆದರ್ ಅಂತ. ಯುನಿಟಿ ಅಂದರೆ ಟುಗೆದರ್, ಕೀಪಿಂಗ್ ದಿ ಎಲಿಮೆಂಟ್ಸ್ ಆಫ್ ಅಡ್ವರ್ಟೈಸಿಂಗ್ ಟುಗೆದರ್. ಅಂದರೆ ಅಡ್ವರ್ಟೈಸ್ಮೆಂಟ್ ಕಾಪಿ ಇದೆಯಲ್ಲ, ಈ ಕಾಪಿಯ ಎಲಿಮೆಂಟ್ಸ್ನ ನಾವೇನು ಮಾಡ್ತಾ ಹೋಗೋದು, ಟುಗೆದರ್ ಅಂದರೆ ಒಟ್ಟಿಗೆ ಏನು ಮಾಡ್ತಾ ಹೋಗೋದು, ಕಂಬೈನ್ ಮಾಡ್ತಾ ಹೋಗೋದಕ್ಕೆ ನಾವು ಏನಂತೀವಿ, ಯುನಿಟಿ ಅಂತ ಕರಿತೀವಿ. ಸೊ ದಿಸ್ ಈಸ್ ದಿ ಒನ್ ಆಫ್ ದಿ ಪ್ರಿನ್ಸಿಪಲ್ಸ್ ಆಫ್ ಅಡ್ವರ್ಟೈಸಿಂಗ್ ಲೇಔಟ್. ಸೊ ನೆಕ್ಸ್ಟ್ ಒನ್ನು ಕ್ಲಾರಿಟಿ ಆ್ಯಂಡ್ ಸಿಂಪ್ಲಿಸಿಟಿ ಅಂದರೆ ಒಂದು ಲೇಔಟ್ನ ನಾವು ಪ್ರಿಪೇರ್ ಮಾಡ್ತಿದ್ದೀವಿ ಅಂದರೆ, ಒಂದು ಗುಡ್ ಲೇಔಟ್ ಆಗಬೇಕಂದ್ರೆ ಅದರಲ್ಲಿ ಏನಪ್ಪ ಇರಬೇಕಂದ್ರೆ ಕ್ಲಾರಿಟಿ, ಒಂದು ಕ್ಲಿಯರ್, ಅಂದರೆ ಒಂದು ವಿಷಯನ ನಾವು ಅಡ್ವರ್ಟೈಸ್ಮೆಂಟ್ ಮಾಡಬೇಕಂದ್ರೆ ಆ ವಿಷಯದ ಬಗ್ಗೆ ಕ್ಲಾರಿಟಿ ಆಗಿರಬೇಕು. ಮತ್ತು ಅದು ಸಿಂಪ್ಲಿಸಿಟಿ, ಅಂದರೆ ನಾವು ಒಂದು ಅಡ್ವರ್ಟೈಸ್ಮೆಂಟ್ನ ಕೊಡ್ತಿದ್ದೀವಿ ಅಂದರೆ ಏನೇನೋ ಕೊಡೋದಲ್ಲ, ಅದರಲ್ಲಿ ಏನಾಗಿರಬೇಕು, ಒಂದು ಸರಳತೆ, ಅಂದರೆ ಸಿಂಪ್ಲಿಸಿಟಿ, ಅಂದರೆ ಬ್ರೀಫ್ ಫಾರ್ಮೆಟಲ್ಲಿ ಇರಬೇಕು. ಅದು ತುಂಬ ಲಾರ್ಜ್ ಇದರಲ್ಲಿ ಇರಬಾರ್ದು. ಸೊ ಇಂಪಾರ್ಟೆಂಟ್ ಟು ಮೇಕ್ ಇಂಟ್ರೆಸ್ಟಿಂಗ್, ಒಂದು ಇಂಟ್ರೆಸ್ಟಿಂಗ್ ಆಗಿ ಅಥವಾ ಒಂದು ಅಟ್ರಾಕ್ಟಿವಿಟಿಯಾಗಿ ನಾವು ಒಂದು ಅಡ್ವರ್ಟೈಸ್ಮೆಂಟ್ ಲೇಔಟ್ನ ಪ್ರಿಪೇರ್ ಮಾಡಬೇಕು ಅಂದರೆ ಅಲ್ಲಿ ನಮಗೆ ಕ್ಲಾರಿಟಿ ಮತ್ತು ಸಿಂಪ್ಲಿಸಿಟಿ ಇರಲೇಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್ನು ಎಂಪಸೈಸಸ್ ಅಂದರೆ ಏನಂದರೆ ಮಹತ್ವ ಅಥವಾ ಗಿವಿಂಗ್ ಇಂಪಾರ್ಟೆನ್ಸ್. ಅಂದರೆ ಒಂದು ಇಂಪಾರ್ಟೆನ್ಸ್ನ ನಾವು ಕೊಡಬೇಕಂದ್ರೆ ನಾವು ಪ್ರಾಮಿನೆಂಟ್, ಅಂದರೆ ಒಂದು ಗುಡ್ ಅಡ್ವರ್ಟೈಸ್ಮೆಂಟ್ನ ನಾವು ಪ್ರಿಪೇರ್ ಮಾಡಿದ್ದೀವಿ ಅಂದರೆ ಅದರಲ್ಲಿ ನಾವು ಏನು ಮಾಡಬೇಕು, ಪ್ರತಿಯೊಂದು ಎಲಿಮೆಂಟ್ಸ್ಗೂ ಕೂಡ ಏನು ಮಾಡಬೇಕು, ಗಿವ್ ಮೋರ್ ಇಂಪಾರ್ಟೆನ್ಸ್, ಅಂದರೆ ಒಂದು ಮಹತ್ವನ, ಒಂದು ಒತ್ತನ್ನ ಕೊಡ್ತಾ ಹೋಗಬೇಕು. ಸೊ ಒಂದು ಒತ್ತನ್ನ ಈ ರೀತಿ ನಾವು ಒಂದು ಪ್ರಾಮಿನೆಂಟ್ನ ಕೊಡೋದ್ರಲ್ಲಿ ನಾವು ಸಮ್ ಟೆಕ್ನಿಕ್ಸ್ನ ಯೂಸ್ ಮಾಡ್ತೀವಿ. ಫಸ್ಟ್ ಒಂದು ರಿಪಿಟೇಷನ್, ಅಂದರೆ ಒಂದು ಅಡ್ವರ್ಟೈಸ್ಮೆಂಟ್ ಲೇಔಟು ಯಾವಾಗ್ಲೂ ರಿಪಿಟೇಷನ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಈ ರಿಪಿಟೇಷನ್ನಿಂದ ಏನಾಗುತ್ತೆ ಅಂದರೆ ಒಂದು ಹೆಡ್ಲೈನ್ಸ್ ಆಗಿರ್ಬೋದು, ಅಥವಾ ಕಂಪನಿ ಲೋಗೋ ಆಗಿರ್ಬೋದು, ಅಥವಾ ಟ್ರೇಡ್ ಮಾರ್ಕ್ ಆಗಿರ್ಬೋದು, ಈ ರೀತಿ ರಿಪೀಟೆಡ್ ಆಗೋದ್ರಿಂದ ಏನಾಗ್ತಾ ಹೋಗುತ್ತೆ, ಅಟ್ರಾಕ್ಟಿವ್ನೆಸ್ಸು. ಸೊ ಆಮೇಲೆ ಮೇಕ್ ಮೋರ್ ಇಂಟ್ರೆಸ್ಟಿಂಗ್, ಅಂದರೆ ಆಡಿಯನ್ಸ್ ಯಾರಿದ್ದಾರೆ ಅವ್ರಿಗೆ ಏನಾಗ್ತಾ ಹೋಗುತ್ತೆ, ಮೋರ್ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ನು ಕಾಂಟ್ರಾಸ್ಟ್ ಅಂದರೆ ಏನಂತ ಹೇಳ್ಬೋದು ಅಂದರೆ ಒಂದು ವ್ಯತ್ಯಾಸ ಅಂತ ಹೇಳ್ಬೋದು. ಅಂದರೆ ಒಂದು ಸೈಜ್ ಆಗಿರ್ಬೋದು, ಅಥವಾ ಕಲರ್ ಆಗಿರ್ಬೋದು, ಅಥವಾ ಈ ಸ್ಟೈಲ್ ಆಗಿರ್ಬೋದು, ಈ ರೀತಿ ಒಂದು ಮೇಕಿಂಗ್ಗೆ ಕಾಂಟ್ರಾಸ್ಟ್, ಅಂದರೆ ಒಂದು ವ್ಯತ್ಯಾಸಾತ್ಮಕವಾಗಿ ಮತ್ತು ಒಂದು ಅಟ್ರಾಕ್ಟಿವ್ನೆಸ್ ಮತ್ತು ಕ್ರಿಯೇಟಿವಿಟಿವಾಗಿ ನಾವು ಏನು ಮಾಡ್ತಾ ಹೋಗೋದು, ಇದನ್ನು ಈ ಅಡ್ವರ್ಟೈಸ್ಮೆಂಟ್ ಲೇಔಟಲ್ಲಿ ನಾವು
ಶೋ ಮಾಡೋದ್ರಿಂದ ಏನಾಗ್ತಾ ಹೋಗುತ್ತೆ, ಇಲ್ಲಿ ಒಂದು ಗುಡ್ ಲೇಔಟು ಕ್ರಿಯೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ವೈಟ್ ಸ್ಪೇಸ್ ಇದು ಒಂದು ಕೂಡ ಟೆಕ್ನಿಕ್. ವಿ ಶುಡ್ ಬಿ ಯೂಸ್ಡ್ ವೆರಿ ಕೇರ್ಫುಲಿ. ಅಂದರೆ ವೈಟ್ ಸ್ಪೇಸ್ ಅಂದರೆ ಖಾಲಿ ಜಾಗ ಕೂಡ ಒಂದು ಟೆಕ್ನಿಕ್. ಸೊ ಈ ಟೆಕ್ನಿಕ್ ಕೂಡ ಅಂದರೆ ಎಲ್ಲೆಲ್ಲಿ ನಾವು ಸ್ಪೇಸಸ್ನ ಜಾಸ್ತಿ ಬಿಡಬೇಕು ಅಥವಾ ಇಲ್ಲಿ ಸ್ಪೇಸಸ್ ಸ್ವಲ್ಪ ಅಂದರೆ ಮೋರ್ ಒಂದು ಲೇಔಟ್ನ ನಾವು ಈ ರೀತಿ ಪ್ರಿಪೇರ್ ಮಾಡ್ತಿದ್ದೀವಿ ಅಂದರೆ ಅಲ್ಲಿ ಒಂದತ್ರ ಇಲ್ಲಿ ಸ್ಪೇಸು ಸ್ವಲ್ಪ ಜಾಸ್ತಿ ಬಿಡಬೇಕನ್ನೋ ರೀತಿ ಇರೋದು, ಅಥವಾ ಒಂದತ್ರ ಇಲ್ಲಿ ಕಡಿಮೆ ಸ್ಪೇಸ್ ಇದ್ದರೆ ಸಾಕು ಅನ್ನೋ ಥರ. ಅಂದರೆ ಒಂದು ಲೇಔಟ್ ಅಂದರೆ ನಮಗೆ ಅದು ಕ್ಲಮ್ಸಿ ಥರ ಕಾಣಿಸೋ ಥರ ಇರಬಾರ್ದು. ಅದು ಏನಾಗಿರಬೇಕು, ಒಂದು ಸ್ಟ್ರಕ್ಚರಾಗಿ, ಒಂದು ಸಿಸ್ಟಮ್ಯಾಟಿಕ್ಕಾಗಿ ಮತ್ತು ಆಡಿಯನ್ಸ್ಗೆ ಒಂದು ಅಟ್ರಾಕ್ಟಿವ್ನೆಸ್ ಆಗಿ ಕಾಣೋ ರೀತಿ ಸೊ ನಾವು ಪ್ರಿಪೇರ್ ಮಾಡಬೇಕು. ಸೊ ಒಂದು ಗುಡ್ ಲೇಔಟ್ನ ಪ್ರಿಪೇರ್ ಮಾಡಬೇಕು ಅಂದರೆ ದೀಸ್ ಆರ್ ಆಲ್ ದಿ ಪ್ರಿನ್ಸಿಪಲ್ಸ್, ಅಂದರೆ ಗುಡ್ ಲೇಔಟ್ನ ಪ್ರಿನ್ಸಿಪಲ್ಸ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಟೈಪ್ಸ್ ಆಫ್ ಆರ್ ಕೈಂಡ್ಸ್ ಆಫ್ ಲೇಔಟ್. ಸೊ ಇಲ್ಲಿ ಏನಪ್ಪ ಅಂದರೆ ನಮಗೆ ಅಡ್ವರ್ಟೈಸ್ಮೆಂಟ್ ಲೇಔಟಲ್ಲಿ ನಾವು ಅಂದರೆ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಾವು ಎಲ್ಲ ರೀತಿ ಲೇಔಟ್ಗಳ್ನೂ ಕೂಡ ನಾವು ಯೂಸ್ ಮಾಡೋದಿಲ್ಲ. ಸೊ ಒಂದೊಂದು ಪರ್ಪಸ್ಸಿಗೋಸ್ಕರ ಒಂದೊಂದು ಅಡ್ವರ್ಟೈಸ್ಮೆಂಟಲ್ಲಿ ಒಂದೊಂದು ಸಿಂಗಲ್ ಲೇಔಟ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಫಸ್ಟ್ ಒನ್ನು ತುಮ್ನಲ್ ಸ್ಕೆಚಸ್ ಅಂದರೆ ಒಂದು ಲೆಂತ್ ಸ್ಕೆಚಸ್ ಅಂತಲೇ ಹೇಳ್ಬೋದು. ಇದು ಲೆಂತ್ ಲೇಔಟ್ ಆಗಿರುತ್ತೆ. ಸೊ ಏನಂದರೆ ಒಂದು ವರ್ಣನಾತ್ಮಕ ಒಂದು ಏನಂತ ಹೇಳ್ಬೋದು, ವರ್ಣನಾತ್ಮಕ ಸ್ಕೆಚಸ್ನ ತಗೊಂಡು ಇದನ್ನು ಒಂದು ಆರ್ಟಿಸ್ಟ್ ಅಥವಾ ಡೈರೆಕ್ಟರು ಕನ್ವೆ ದಿ ಬೇಸಿಕ್ ಲೇಔಟ್ ಸ್ಟೈಲ್, ಒಂದು ಬೇಸಿಕ್ ಲೇಔಟ್ನ ಕನ್ವೆ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ಪ್ರಿಪೇರ್ ಮಾಡ್ತಾ ಹೋಗ್ತಾರೆ. ಸೆಕೆಂಡ್ ಒನ್ನು ರಫ್ ಲೇಔಟ್ ಅಂದರೆ ಈ ಲೇಔಟ್ನ ಆಲ್ಮೋಸ್ಟಲ್ಲಿ ಎಲ್ಲ ಅಡ್ವರ್ಟೈಸ್ಮೆಂಟಲ್ಲೂ ಕೂಡ ಪ್ರಿಪೇರ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಏನಪ್ಪ ಅಂದರೆ ಇದು ಫಿನಿಶ್ಡ್ ಅಡ್ವರ್ಟೈಸ್ಮೆಂಟ್ಗೆ ಸೇಮ್ ಆಗಿರೋ ಸೈಜಲ್ಲಿ ಇರುತ್ತೆ, ಎಕ್ಸೆಪ್ಟ್ ಇದು ಔಟ್ಡೋರ್ ಪೋಸ್ಟರ್ಸ್ನ ಬಿಟ್ಟು ಉಳಿದಿರೋ ಫಿನಿಶ್ಡ್ ಅಡ್ವರ್ಟೈಸ್ಮೆಂಟ್ ಲೇಔಟ್ಗೆ ಸೇಮ್ ಸೈಜಲ್ಲಿ ಇದನ್ನು ರಫ್ ಅಡ್ವರ್ಟೈಸ್ಮೆಂಟ್ನ ಪ್ರಿಪೇರ್ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಒನ್ನು ಫಿನಿಶ್ಡ್ ಲೇಔಟ್ ಅಂದರೆ ಏನಪ್ಪ ಅಂದರೆ ಇಲ್ಲಿ ದೇ ಸಜೆಸ್ಟ್ ಇನ್ ಕನ್ಸಿಡ್ರೇಬಲ್ ಡೀಟೇಲ್ಸ್ ದಿ ಸ್ಟೈಲ್ ಆಫ್ ಇಲ್ಸ್ಟ್ರೇಷನ್ ಆ್ಯಂಡ್ ಹೆಡ್ಲೈನ್ಸ್. ಅಂದರೆ ಇಲ್ಸ್ಟ್ರೇಷನ್ ಮತ್ತು ಹೆಡ್ಲೈನ್ಸ್ ಆಗಿರ್ಬೋದು, ಇದರಲ್ಲಿ ಸ್ಟೈಲ್ ಡೀಟೇಲಾಗಿ ಕನ್ಸಿಡ್ರೇಬಲ್ ಸಜೆಷನ್ನ ಒಂದು ಇಲ್ಸ್ಟ್ರೇಷನ್ ಮತ್ತು ಹೆಡ್ಲೈನ್ಸ್ ಬಗ್ಗೆ ಒಂದು ಸ್ಟೈಲ್ನ ಒಂದು ಸಜೆಸ್ಟ್ ಮಾಡ್ತಾರೆ ಈ ಒಂದು ಲೇಔಟ್ನಲ್ಲಿ. ಮತ್ತು ಈ ಲೇಔಟ್ ಏನಪ್ಪ ಅಂದರೆ ಇದು ಸರ್ವ್ ಆ್ಯಸ್ ಗೈಡ್ ಟು ಆರ್ಟಿಸ್ಟ್ ಮತ್ತು ಟೈಪೋಗ್ರಾಫರ್. ಅಂದರೆ ಒಂದು ಟೈಪೋಗ್ರಾಫರ್ ಇರ್ಬೋದು, ಒಬ್ಬರು ಆರ್ಟಿಸ್ಟ್ ಇರ್ಬೋದು, ಅವ್ರಿಗೆ ಏನು ಮಾಡುತ್ತೆ, ಇದು ಗೈಡ್ಲೈನ್ಸ್ ಆಗಿ ಸರ್ವ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ನು ಕಾಂಪ್ರಹೆನ್ಸಿವ್ ಲೇಔಟ್ ಅಂದರೆ ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ ಅಂದರೆ ಇಟ್ ಈಸ್ ಪ್ರಿಪೇರ್ಡ್ ಫಾರ್ ಕ್ಲೈಂಟ್. ಅಂದರೆ ಒಬ್ಬ ಕ್ಲೈಂಟ್ಗೆ ಇದನ್ನು ಪ್ರಿಪೇರ್ ಮಾಡ್ತಾ ಹೋಗ್ತಾರೆ. ಕ್ಲೈಂಟ್ಗೆ ಯಾಕಪ್ಪ ಪ್ರಿಪೇರ್ ಮಾಡ್ತಾರೆ ಅಂದರೆ ವೆನ್ ದೇ ಆರ್ ಅನೇಬಲ್ ಟು ಜಡ್ಜ್ ದಿ ಎಫೆಕ್ಟ್ ಆಫ್ ಫಿನಿಶ್ಡ್ ಅಡ್ವರ್ಟೈಸ್ಮೆಂಟ್. ಅಂದರೆ ಒಂದು ಫಿನಿಶ್ಡ್ ಅಡ್ವರ್ಟೈಸ್ಮೆಂಟ್ ಇದೆ ಅಂದರೆ ಅದರಲ್ಲಿ ನಾವು ಅದ್ರದ್ದು ಎಫೆಕ್ಟಿವ್ನೆಸ್ ಇರುತ್ತಲ್ಲ, ಆ ಎಫೆಕ್ಟಿವ್ನೆಸ್ನ ನಾವು ಜಡ್ಜ್ ಮಾಡೋದ್ರಲ್ಲಿ ಅಸಮರ್ಥರಾದರೆ, ಅನೇಬಲ್ ಅಂದರೆ ಅಸಮರ್ಥರು. ಸೊ ಈ ರೀತಿ ಅಸಮರ್ಥರಾದರೆ ನಾವು ಏನು ಮಾಡ್ತೀವಿ, ಸೊ ಇದನ್ನು ಕಾಂಪ್ರಹೆನ್ಸಿವ್ ಲೇಔಟ್ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ದೀಸ್ ಲೇಔಟ್ ಕಮ್ಸ್ ವೆರಿ ಕ್ಲೋಸ್ ಟು ರೀಅಸೆಂಬ್ಲಿಂಗ್ ದಿ ಫಿನಿಶ್ಡ್ ಅಡ್ವರ್ಟೈಸ್ಮೆಂಟ್. ನಾನು ಆಲ್ರೆಡಿ ಹೇಳ್ದಾಗೆ ಇದು ಏನು ಮಾಡುತ್ತಪ್ಪ ಅಂದರೆ ಫಿನಿಶ್ಡ್ ಒಂದು ಅಡ್ವರ್ಟೈಸ್ಮೆಂಟ್ ಇದೆಯಲ್ಲ, ಈ ಫಿನಿಶ್ಡ್ ಅಡ್ವರ್ಟೈಸ್ಮೆಂಟ್ ಏನು ಮಾಡ್ತಾ ಹೋಗುತ್ತೆ, ರೀಅಸೆಂಬ್ಲಿಂಗ್ ಮಾಡೋ ಅಂಥ ಒಂದು ಮೆಥಡ್ಗೆ ನಾವು ಏನಂತ ಕರಿತೀವಿ, ಕಾಂಪ್ರಹೆನ್ಸಿವ್ ಲೇಔಟ್ ಅಂತ ಒಂದು ಫಾರ್ಮೆಟ್ಗೆ ಕರಿತೀವಿ. ನೆಕ್ಸ್ಟ್ ಒನ್ನು ವರ್ಕಿಂಗ್ ಲೇಔಟ್.
ಸೊ ವರ್ಕಿಂಗ್ ಲೇಔಟ್ ಅಂದರೆ ಏನಂದರೆ ಇದು ಒಂದು ರಿಯಲ್ ಲೇಔಟ್ ಅಂತ ನಾವು ಕರೆಯೋದಿಲ್ಲ, ಆದರೆ ಬದಲಾಗಿ ಇದು ಒಂದು ಬ್ಲೂ ಪ್ರಿಂಟ್ ಫಾರ್ ಪ್ರೊಡಕ್ಷನ್ ಇಂಡಿಕೇಟಿಂಗ್ ಎಕ್ಸಾಕ್ಟ್ ಪೊಸಿಷನ್ ಆಫ್ ವೇರಿಯಸ್ ಎಲಿಮೆಂಟ್ಸ್. ಅಂದರೆ ಇದು ರಿಯಲ್ ಆಗಿ ಒಂದು ಲೇಔಟ್ ಅಲ್ಲ, ನಾವು ಲೇಔಟ್ ಅಂತ ಕರೆಯೋದಿಲ್ಲ. ಸೊ ರ್ಯಾದರ್ ಅಂದರೆ ಬದಲಾಗಿ ಇದು ಬ್ಲೂ ಪ್ರಿಂಟ್ ಫಾರ್ ಪ್ರೊಡಕ್ಷನ್ ಅಂದರೆ ಒಂದು ಅಡ್ವರ್ಟೈಸ್ಮೆಂಟ್ನ ಪ್ರೊಡಕ್ಷನ್ ಮಾಡೋದಕ್ಕೆ ಒಂದು ಬ್ಲೂ ಪ್ರಿಂಟ್ ಮತ್ತು ಇಂಡಿಕೇಟಿಂಗ್ ಎಕ್ಸಾಕ್ಟ್ ಪೊಸಿಷನ್ ಆಫ್ ವೇರಿಯಸ್ ಎಲಿಮೆಂಟ್ಸ್ ಅಂದರೆ ಒಂದು ವೇರಿಯಸ್ ಎಲಿಮೆಂಟ್ಸ್ನ ಏನು ಮಾಡ್ತಾ ಹೋಗುತ್ತೆ, ಒಂದು ಎಕ್ಸಾಕ್ಟ್ ಪೊಸಿಷನ್ನ ನಮಗೆ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ದೀಸ್ ಆರ್ ಆಲ್ ದಿ ಕೈಂಡ್ಸ್ ಆಫ್ ಲೇಔಟ್. ಸೊ ನೆಕ್ಸ್ಟ್ ಒನ್ನು ಫಂಕ್ಷನ್ಸ್ ಆಫ್ ಅಡ್ವರ್ಟೈಸ್ಮೆಂಟ್ ಲೇಔಟ್. ಸೊ ಫಸ್ಟ್ ಒನ್ನು ಅಸೆಂಬ್ಲಿಂಗ್ ಡಿಫ್ರೆಂಟ್ ಪಾರ್ಟ್ಸ್, ನೆಕ್ಸ್ಟ್ ಒನ್ನು ಆಪರ್ಚುನಿಟಿ ಫಾರ್ ಮಾಡಿಫಿಕೇಶನ್, ನೆಕ್ಸ್ಟು specification for cost. These are all the three are functions of advertisement layout. ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಒನ್ನು ಅಸೆಂಬ್ಲಿಂಗ್ ಡಿಫ್ರೆಂಟ್ ಪಾರ್ಟ್ಸ್ ಅಂದರೆ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಇದು ಒಂದು ಮೇನ್ ಫಂಕ್ಷನ್ಸ್ ಅಂತಲೇ ಹೇಳ್ಬೋದು. ಈ ಫಂಕ್ಷನ್ನಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಅಸೆಂಬಲ್ ಅನ್ ಅರೇಂಜ್ ಆಫ್ ಡಿಫ್ರೆಂಟ್ ಪಾರ್ಟ್ಸ್ ಆರ್ ಎಲಿಮೆಂಟ್ಸ್ ಆಫ್ ಆ್ಯನ್ ಅಡ್ವರ್ಟೈಸ್ಮೆಂಟ್. ಅಂದರೆ ಅಡ್ವರ್ಟೈಸ್ಮೆಂಟಲ್ಲಿರೋ ಒಂದು ಎಲಿಮೆಂಟ್ಸ್ ಇದೆಯಲ್ಲ, ಆ ಎಲಿಮೆಂಟ್ಸ್ನ ಏನು ಮಾಡ್ತಾರೆ, ಒಂದು ಅಸೆಂಬ್ಲ್ ಅಂದರೆ ಒಟ್ಟುಗೂಡಿಸೋದು ಮತ್ತು ಅದನ್ನು ಅರೇಂಜ್ ಅಂದರೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಒಂದು ಡಿಫ್ರೆಂಟ್ ಪಾರ್ಟ್ಸ್ನ ಅರೇಂಜ್ ಮಾಡ್ತಾರೆ. ಇಲ್ಲಿ ಎಕ್ಸಾಂಪಲ್ ಲೈಕ್ ಇಲ್ಸ್ಟ್ರೇಷನ್ ಆಗಿರ್ಬೋದು, ಹೆಡ್ಲೈನ್ಸ್ ಆಗಿರ್ಬೋದು, ಸಬ್ ಹೆಡ್ಲೈನ್ಸು, ಸ್ಲೋಗನ್ನು ಅಥವಾ ಬಾಡಿ ಟೆಕ್ಸ್ಟು ಮತ್ತು ಐಡೆಂಟಿಫಿಕೇಷನ್ ಮಾರ್ಕ್ ಆಗಿರ್ಬೋದು ಅಥವಾ ಅದರ್ ಮೆಟೀರಿಯಲ್ಸ್ ಆಗಿರ್ಬೋದು, ಅದನ್ನು ಯೂನಿಫೈಡ್ ಆಗಿ ಒಂದು ಪ್ರೆಸೆಂಟೇಷನ್ ಅಂದರೆ ಮೆಸೇಜ್ನ ಪ್ರೆಸೆಂಟೇಷನ್ ಮಾಡೋದಕ್ಕೆ ಮಾಡೋ ಒಂದು ಫಂಕ್ಷನ್ಸ್ನ ಏನು ಮಾಡುತ್ತೆ, ಅಡ್ವರ್ಟೈಸ್ಮೆಂಟ್ ಲೇಔಟು ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ನು ಆಪರ್ಚುನಿಟಿ ಫಾರ್ ಮಾಡಿಫಿಕೇಷನ್ ಅಂದರೆ ಈ ಅಡ್ವರ್ಟೈಸ್ಮೆಂಟ್ ಲೇಔಟು ಒಂದು ಆಪರ್ಚುನಿಟಿನ ಆಫರ್ ಮಾಡುತ್ತೆ. ಏನಂದರೆ ಟು ಕ್ರಿಯೇಟಿವ್ ಟೀಮ್ಸ್ ಅಂದರೆ ಈ ಅಡ್ವರ್ಟೈಸ್ಮೆಂಟ್ ಲೇಔಟು ಏನು ಮಾಡಿರುತ್ತೆ, ಒಂದು ಕ್ರಿಯೇಟಿವ್ ಟೀಮ್ಸು ಮತ್ತು ಏಜೆನ್ಸಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಅಡ್ವರ್ಟೈಸರ್ ಇವ್ರನ್ನ ಆಫರ್ ಮಾಡೋದ್ರ ಮೂಲಕ ಟು ಸಜೆಸ್ಟ್ ಮಾಡಿಫಿಕೇಷನ್ ಅಂದರೆ ಒಂದು ಮಾಡಿಫಿಕೇಷನ್ಗೆ ಒಂದು ಸಜೆಸ್ಟ್ ಕೊಡುತ್ತೆ. ಯಾವಾಗ ಅಂದರೆ ಬಿಫೋರ್ ಫೈನಲ್ ಅಪ್ರೂವಲ್, ಒಂದು ಫೈನಲ್ ಅಪ್ರೂವಲ್ಗಿಂತ ಮುಂಚೆ ಏನು ಮಾಡ್ತಾ ಹೋಗುತ್ತೆ, ಒಂದು ಸಜೆಷನ್ನ ಮಾಡಿಫಿಕೇಷನ್ ಮಾಡೋದಕ್ಕೆ ಏನಾದ್ರೂ ಮಾಡಿಫಿಕೇಷನ್ ಬೇಕಾದರೆ ಏನು ಮಾಡುತ್ತೆ, ಬಿಫೋರ್ ಫೈನಲ್ ಅಪ್ರೂವಲ್ ಹಾಕಿನ ಮುಂಚೆನೇ ಸಜೆಸ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ನು ಸ್ಪೆಸಿಫಿಕೇಷನ್ ಫಾರ್ ಕಾಸ್ಟ್ ಅಂದರೆ ಸಪ್ರೇಟ್ ಅಂದರೆ ಒಂದು ಸಪ್ರೇಟಾಗಿ ಒಂದು ಪ್ರಾಮುಖ್ಯತೆನ ಕೊಡ್ತಾ ಹೋಗುತ್ತೆ ಕಾಸ್ಟ್ಗೆ. ಇಟ್ ಪ್ರೊವೈಡ್ ಸ್ಪೆಸಿಫಿಕೇಷನ್ ಫಾರ್ ಎಸ್ಟಿಮೇಟಿಂಗ್ ಕಾಸ್ಟ್ ಅಂದರೆ ಒಂದೊಂದಕ್ಕೂ ಕೂಡ ಡಿಫ್ರೆಂಟಾಗಿ ಒಂದು ಕಾಸ್ಟ್ನ ಎಸ್ಟಿಮೇಷನ್ ಮಾಡೋದಕ್ಕೆ ಇದು ಸ್ಪೆಸಿಫಿಕೇಷನ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟು ಗೈಡ್ ಫಾರ್ ಟೈಪೋಗ್ರಾಫರ್ ಆ್ಯಂಡ್ ಅದರ್ ಕ್ರಾಫ್ಟ್ ವರ್ಕರ್ಸ್ ಅಂದರೆ ಇದು ಏನಪ್ಪ ಅಂದರೆ ಒಂದು ಗೈಡ್ನ ಕೊಡ್ತಾ ಹೋಗುತ್ತೆ. ಯಾರಿಗೆ ಅಂದರೆ ಟೈಪೋಗ್ರಾಫರ್ ಅಥವಾ ಅದರ್ ಕ್ರಾಫ್ಟ್ ವರ್ಕರ್ಸ್ಗೆ ಟು ಫಾಲೋ ಇನ್ ದಿ ಪ್ರೊಡ್ಯೂಸಿಂಗ್ ಅಡ್ವರ್ಟೈಸ್ಮೆಂಟ್ ಅಂದರೆ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ಯಾವ ರೀತಿ ಒಂದು ಅಡ್ವರ್ಟೈಸ್ಮೆಂಟ್ನ ಪ್ರೊಡ್ಯೂಸ್ ಮಾಡುವಾಗ ಯಾವ್ಯಾವೆಲ್ಲ ಗೈಡ್ಲೈನ್ಸ್ನ ನಾವು ತಗೋಬೇಕು ಅನ್ನೋದನ್ನು ಇಲ್ಲಿ ವರ್ಕರ್ಸ್ಗೆ ಏನು ಮಾಡ್ತಾ ಹೋಗುತ್ತೆ, ಇಲ್ಲಿ ಗೈಡ್ಲೈನ್ಸ್ನ ಕೊಡ್ತಾ ಹೋಗುತ್ತೆ.
ನೆಕ್ಸ್ಟ್ ಎಲಿಮೆಂಟ್ಸ್ ಆಫ್ ಲೇಔಟ್. ಒಂದು ಅಡ್ವರ್ಟೈಸ್ಮೆಂಟ್ ಲೇಔಟಲ್ಲಿ ಯಾವುದ್ಯಾವುದೆಲ್ಲ ಎಲಿಮೆಂಟು ಕವರ್ ಆಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಫಸ್ಟು ಆ್ಯನ್ ಅಡ್ವರ್ಟೈಸಿಂಗ್ ಕಾಪಿ ಈಸ್, ಅಂದರೆ ಅಡ್ವರ್ಟೈಸಿಂಗ್ ಕಾಪಿ ಅಂದರೆ ಏನಂತ ನಮಗೆ ಗೊತ್ತು. ಅಡ್ವರ್ಟೈಸರ್ ಐಡಿಯಾ ಆರ್ ಗಿವನ್ ಇನ್ ದಿ ಎಕ್ಸ್ಪ್ರೆಷನ್ ಇನ್ ಎ ಮೆಸೇಜ್ ಟು ರೀಡರ್. ಅಂದರೆ ಒಂದು ಅಡ್ವರ್ಟೈಸರ್ನ ಐಡಿಯಾನ ನಾವು ಏನು ಮಾಡೋದು, ಒಂದು ಎಕ್ಸ್ಪ್ರೆಷನ್ ಇನ್ ಎ ಮೆಸೇಜ್, ಅಂದರೆ ಒಂದು ಮೆಸೇಜ್ ರೂಪದಲ್ಲಿ ಒಂದು ರೀಡರ್ಗೆ ಏನು ಮಾಡೋದು, ಎಕ್ಸ್ಪ್ರೆಸ್ ಮಾಡೋ ಅಂಥ ಒಂದು ಇದನ್ನು ಏನಂತ ಕರಿತೀವಿ, ಅಡ್ವರ್ಟೈಸಿಂಗ್ ಕಾಪಿ ಅಂತ ಕರಿತೀವಿ. ಈ ಅಡ್ವರ್ಟೈಸಿಂಗ್ ಕಾಪಿನಲ್ಲಿರೋ ಕಂಟೆಂಟ್ನ ನಾವು ಏನು ಮಾಡಬೇಕು, ಲೇಔಟ್ ಅಂದರೆ ಒಂದು ಅರೇಂಜ್ಮೆಂಟ್, ಒಂದು ಪ್ರಾಪರಾಗಿ ಒಂದು ಅರೇಂಜ್ಮೆಂಟ್ ಮಾಡೋ ಅಂಥ ಒಂದು, ಅಂದರೆ ಅಟ್ರಾಕ್ಟಿವ್ ಆಗಿ ಅರೇಂಜ್ಮೆಂಟ್ ಮಾಡೋ ಅಂಥ ಒಂದು ಫಾರ್ಮೇಟ್ಗೆ ನಾವು ಏನಂತ ಕರಿತೀವಿ, ಅಡ್ವರ್ಟೈಸ್ಮೆಂಟ್ ಲೇಔಟ್ ಅಂತ ಕರಿತೀವಿ. ಇದರಲ್ಲಿ ಏನೇನು ಕಂಟೆಂಟ್ ಇರಬೇಕಪ್ಪ ಅಂದರೆ ಬ್ಯಾಕ್ಗ್ರೌಂಡು ಮತ್ತು ಬಾರ್ಡರು, ಕ್ಯಾಪ್ಷನ್ ಮತ್ತು ಕೂಪನ್, ಡೆಕೋರೇಷನ್, ಹೆಡ್ಡಿಂಗು, ಇಲ್ಸ್ಟ್ರೇಷನ್ನು, ಮಾಸ್ಕೋಟ್, ನೇಮ್ ಪ್ಲೇಟು, ಪ್ರೈಸು, ಪ್ರಾಡಕ್ಟು, ಸ್ಲೋಗನ್ನು, ಸ್ಪೇಸು, ಸಬ್ ಹೆಡ್ಡಿಂಗು, ಟೆಕ್ಸ್ಟು, ಟ್ರೇಡ್ ಮಾರ್ಕು. ಸೊ ಈ ರೀತಿ. ನೆಕ್ಸ್ಟ್ 17 ಕಲರ್. ಈ ರೀತಿ ಏನಂದರೆ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ಎಲಿಮೆಂಟ್ಸು ಇರ್ತಾ ಹೋಗುತ್ತೆ. ಫಸ್ಟ್ ಬ್ಯಾಕ್ಗ್ರೌಂಡ್. ಒಂದು ಬ್ಯಾಕ್ಗ್ರೌಂಡ್ ಅಂದರೆ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಒಂದು ಕಲ್ಲರ್ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಪಿಕ್ಚರ್ ಆಗಿರ್ಬೋದು, ಕಲ್ಲರ್ ಆಗಿರ್ಬೋದು. ಈ ರೀತಿ ಒಂದು ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ, ಅಂದರೆ ಒಂದು ಸೂಟೇಬಲ್ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ, ಕಾಪಿ ಮಾಡೋದಕ್ಕೆ ನಾವು ಯೂಸ್ ಮಾಡ್ಕೊಳ್ತೀವಿ. ಸೊ ಇದು ಅಡ್ವರ್ಟೈಸ್ಮೆಂಟು ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್, ಅಂದರೆ ಅಡ್ವರ್ಟೈಸ್ಮೆಂಟ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಾರ್ಡರ್. ಇಲ್ಲಿ ಬಾರ್ಡರು ಯಾವ ರೀತಿ ಅಂದರೆ, ಒಂದು ಅಡ್ವರ್ಟೈಸ್ಮೆಂಟಲ್ಲಿ ಅಂದರೆ ಒಂದು ಅಡ್ವರ್ಟೈಸರು ಏನು ಮಾಡ್ತಾನೆ, ಅಟ್ರಾಕ್ಟಿವ್ನೆಸ್ ಆಗಿ ಅವನು ಯಾವ ರೀತಿ ಬೇಕು ಆ ರೀತಿ ಏನು ಮಾಡ್ತಾನೆ, ಡಿಸೈಡ್ ಮಾಡ್ತಾ ಹೋಗ್ತಾನೆ. ಇಲ್ಲಿ ಬಾರ್ಡರು ಏನಾಗಿರುತ್ತೆ, ಒಂದು ಕಂಪನಿಯ ಒಂದು ಲೋಗೋ, ಅಂದರೆ ಲೋಗೋ ಕೂಡ ಒಳಗೊಂಡಿರುತ್ತೆ. ನೆಕ್ಸ್ಟ್ ಕ್ಯಾಪ್ಷನ್ ಅಂದರೆ ಏನಪ್ಪ ಅಂದರೆ ಸಬ್ ಟೈಟಲ್. ಒಂದು ಅಡ್ವರ್ಟೈಸ್ಮೆಂಟ್ನ ಸಬ್ ಟೈಟಲ್ನ ನಾವು ಏನಂತ ಕರಿತೀವಿ, ಒಂದು ಕ್ಯಾಪ್ಷನ್ ಅಂತ ಕೂಡ ಕರಿತೀವಿ. ಇದನ್ನು ಏನಂದರೆ ಒಬ್ಬೊಬ್ಬರು, ಅಂದರೆ ಒಂದೊಂದು ಅಡ್ವರ್ಟೈಸ್ಮೆಂಟಲ್ಲಿ ಅಂದರೆ ಕಾಮನ್ ಆಗಿ ಏನು ಮಾಡ್ತಾರಪ್ಪ ಅಂದರೆ ಒಂದು ಟೈಟಲ್ ಆಗೇನೆ, ಅಡ್ವರ್ಟೈಸ್ಮೆಂಟ್ ಹೆಡ್ಡಿಂಗ್ ಆಗೇನೆ ಯೂಸ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಕೂಪನ್. ಇಲ್ಲಿ ಕೂಪನ್ ಅಂದರೆ ಒಂದು ಕಸ್ಟಮರ್ನ ಅಂದರೆ ಪ್ರಾಸ್ಪೆಕ್ಟಿವ್ ಕಸ್ಟಮರ್ಸ್ ಅಂದರೆ ಅವರಿಂದ ನಮಗೆ ಕಸ್ಟಮರ್ ಆಗಿಲ್ಲ. ಸೊ ಅಂದರೆ ಮುಂದೆ ಭಾವಿ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ಕನ್ವಿನ್ಸ್ ಮಾಡೋದಕ್ಕೋಸ್ಕರ ಒಂದು ಆಫರ್ನ ಏನು ಮಾಡ್ತಾರೆ, ಬ್ರೀಫ್ ಮತ್ತು ಕ್ಲಿಯರಾಗೆ ಕೊಡ್ತಾರೆ. ಇಲ್ಲಿ ಏನಪ್ಪ ಅಂದರೆ ಈ ಕೂಪನಲ್ಲಿ ಒಂದು ಕಂಪನಿಯ ನೇಮ್ ಮತ್ತು ಫುಲ್ ಪೋಸ್ಟಲ್ ಅಡ್ರೆಸ್ ಇರುತ್ತೆ. ಮತ್ತು ದೇ ಶುಡ್ ಬಿ ಎ ಸ್ಪೇಸ್ ಫಾರ್ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಪ್ರಾಸ್ಪೆಕ್ಟಿವ್ ಕಸ್ಟಮರ್ಸ್. ಅಂದರೆ ಭಾವಿ ಕಸ್ಟಮರ್ಸ್ ಯಾರಿರ್ತಾರೆ ಅವರಿಗೆ ಒಂದು ಸ್ಪೇಸ್ ಇರುತ್ತೆ, ಅಲ್ಲಿ ಅವರ ನೇಮು ಮತ್ತು ಅಡ್ರೆಸ್ನ ಫಿಲ್ ಮಾಡೋದಕ್ಕೆ. ಸೊ ನೆಕ್ಸ್ಟ್ ಡೆಕೋರೇಷನ್. ಇದು ಡೆಕೋರೇಷನ್ ಅಂತಕ್ಕಂಥದ್ದು ಏನಂದರೆ ಡಿಪೆಂಡಿಂಗ್ ಅಪಾನ್ ಅಡ್ವರ್ಟೈಸ್ಮೆಂಟಲ್ಲಿ ಅಂದರೆ ಹೆಡ್ಡಿಂಗ್ನ ನಾವು ಯಾವುದು ನಮಗೆ ಅಂದರೆ ಫುಲ್ಲು ಇಂಪಾರ್ಟೆಂಟ್ಸ್, ಅಂದರೆ ಯಾವುದು ನಮಗೆ ಪ್ರಾಮಿನೆಂಟ್ ಅನ್ನಿಸ್ತಾ ಹೋಗುತ್ತೋ ಇದನ್ನ ಏನು ಮಾಡ್ತಾ ಹೋಗೋದು, ಡೆಕೋರೇಟ್ ಮಾಡಬೇಕಾಗುತ್ತೆ. ಸೊ ಯಾವುದಕ್ಕೆ ನಾವು ಜಾಸ್ತಿ ಒತ್ತು ಕೊಡ್ತೀವಿ ಆ ವಿಷಯನ ನಾವು ಏನು ಮಾಡಬೇಕಾಗುತ್ತೆ, ಡೆಕೋರೇಷನ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಹೆಡ್ಡಿಂಗ್. ಇದು ಹೆಡ್ಡಿಂಗ್ ಅಂತಕ್ಕಂಥದ್ದು ಏನಂದರೆ ಅಡ್ವರ್ಟೈಸ್ಮೆಂಟ್ನ ಒಂದು ಟೈಟಲ್, ಅಂದರೆ ಇದು ಏನಾಗಿರ್ಬೇಕಂದ್ರೆ ಒಂದು ಶಾರ್ಟ್ ಇದರಲ್ಲಿ ಇರಬೇಕು. ನೆಕ್ಸ್ಟ್ ಇಲ್ಸ್ಟ್ರೇಷನ್ ಅಂದರೆ ಏನಪ್ಪ ಅಂದರೆ ಪಾರ್ಟ್ ಆಫ್ ಲೇಔಟ್. ಇದು ಒಂದು ಕೂಡ ಪಾರ್ಟ್ ಆಫ್ ಲೇಔಟು. ಇದು ಬೇಸಿಕ್ ಥೀಮ್ಸ್ನ ಏನು ಮಾಡ್ತಾ ಹೋಗುತ್ತೆ, ನಮಗೆ ಇಲ್ಸ್ಟ್ರೇಟ್ ಮಾಡ್ತಾ ಹೋಗುತ್ತೆ. ಅಂದರೆ ಅಡ್ವರ್ಟೈಸ್ಮೆಂಟ್ನ ಬೇಸಿಕ್ ಥೀಮ್ ಏನು ಅನ್ನೋದನ್ನು ನಮಗೆ ತಿಳಿಸ್ತಾ ಹೋಗುತ್ತೆ. ನೆಕ್ಸ್ಟು
ಪವರ್ ಟು ಕ್ಯಾಪ್ಚರ್ ಅಟೆನ್ಷನ್ ಆಫ್ ರೀಡರ್. ಇದು ಏನಪ್ಪ ಅಂದರೆ ಒಂದು ರೀಡರ್ನ ಅಟೆನ್ಷನ್ ಕೂಡ ಏನು ಮಾಡ್ತಾ ಹೋಗುತ್ತೆ, ಸೆಳೀತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ನು ಮಾಸ್ಕಾಟ್. ಮಾಸ್ಕಾಟ್ ಅಂದರೆ ಏನಪ್ಪ ಅಂದರೆ ಇದು ಒಂದು ಕ್ಯಾರೆಕ್ಟರ್, ಅಂದರೆ ಇದು ಒಂದು ಕ್ಯಾರೆಕ್ಟರ್ ಅಥವಾ ಟ್ರೇಡ್ ಫಿಗರ್ ಅಂತಲೇ ಹೇಳ್ಬೋದು. ಇಲ್ಸ್ಟ್ರೇಟೆಡ್ ಇಮ್ಯಾಜಿನರಿ ರಿಯಲ್ ಆರ್ ಇಮ್ಯಾಜಿನರಿ ಫಿಗರ್ ಆರ್ ಪರ್ಸ್ನಾಲಿಟಿ ಗಿವನ್ ಇನ್ ದಿ ಅಡ್ವರ್ಟೈಸ್ಮೆಂಟ್. ಅಂದರೆ ಒಂದು ಪರ್ಸ್ನಾಲಿಟಿ ಆಗಿರ್ಬೋದು ಅಥವಾ ರಿಯಲ್ ಅಥವಾ ಇಮ್ಯಾಜಿನರಿ ಒಂದು ಫಿಗರ್ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟಲ್ಲಿ ಯೂಸ್ ಮಾಡ್ಕೊಳೋದಕ್ಕೆ ಒಂದು ಏನಂತ ಕರಿತೀವಿ, ಮಾಸ್ಕಾಟ್ ಅಂತ ಕರಿತೀವಿ. ನೆಕ್ಸ್ಟು ನೇಮ್ ಪ್ಲೇಟ್. ನೇಮ್ ಪ್ಲೇಟ್ ಅಂದರೆ ಇಲ್ಲಿ ಏನಪ್ಪ ಅಂದರೆ ಒಂದು ಪ್ರಾಡಕ್ಟ್ನ ನೇಮ್ ಅಥವಾ ಒಂದು ಅಡ್ವರ್ಟೈಸರ್ನ ನೇಮು ಇದರಲ್ಲಿ ಇರುತ್ತೆ. ಮತ್ತು ಇಲ್ಲಿ ಅಡ್ವರ್ಟೈಸರು ಅವರ ಸಿಗ್ನೇಚರ್ನ ಹಾಕಿರ್ತಾರೆ. ಸೊ ನೆಕ್ಸ್ಟ್ ಒನ್ನು ಪ್ರೈಸ್. ಪ್ರೈಸ್ ಅಂತಕ್ಕಂಥದ್ದು ಒಂದು ಕೂಡ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇದನ್ನು ಏನು ಮಾಡ್ತಾರೆ, ಒಂದು ಪ್ರಾಪರ್ ಪ್ಲೇಸ್ನಲ್ಲಿ ಡಿಸ್ಪ್ಲೇ ಮಾಡಬೇಕು. ಸೊ ನೆಕ್ಸ್ಟು ಪ್ರಾಡಕ್ಟ್. ಇಲ್ಲಿ ಮೇಯ್ನ್ ನಾವು ಏನು ಮಾಡ್ತಿದ್ದೀವಿ, ಒಂದು ಪ್ರಾಡಕ್ಟ್ ಬಗ್ಗೆ ನಾವು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀವಿ ಅಲ್ವಾ. ಸೊ ದಿಸ್ ಈಸ್ ದಿ ಮೇಯ್ನ್ ಕಂಟೆಂಟ್ ಆಫ್ ಒಂದು ಸೇಲ್ಗೆ ಒಂದು ಈ ಪ್ರಾಡಕ್ಟ್ ಒಂದು ಸೇಲ್ಗಿದೆ ಅಂತ ನಾವು ಒಂದು ತಿಳಿಸ್ತಾ ಹೋಗೋದು. ನೆಕ್ಸ್ಟ್ ಒನ್ನು ಸ್ಲೋಗನ್. ನೆಕ್ಸ್ಟು ಸ್ಲೋಗನ್ ಅಂದರೆ ಇಲ್ಲಿ ಕಂಪನಿನಲ್ಲಿ ಒಂದು ಏನು ಮಾಡೋದು ಅಂದರೆ ಒಂದು ರೀಡರ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ ಒಂದು ಕಂಪನಿಯ ಸ್ಲೋಗನ್ನ ನಾವು ಯೂಸ್ ಮಾಡ್ಕೊಳ್ತಾ ಹೋಗೋದು. ನೆಕ್ಸ್ಟ್ ಒನ್ನು ಸ್ಪೇಸ್. ಅಂದರೆ ಇಲ್ಲಿ ಏನಪ್ಪ ಅಂದರೆ ಇದು ಏನಪ್ಪ ಅಂದರೆ ಒಂದು ಆರ್ಟಿಸ್ಟ್ನ ಅಥವಾ ಕಾಪಿ ರೈಟರ್ ಯಾರಿರ್ತಾನೆ ಅವನ ಒಂದು ಏನಾಗಿರುತ್ತೆ, ಅವನ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಒಂದು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಯಾವುದಕ್ಕೆ ಜಾಸ್ತಿ ಸ್ಪೇಸ್ ಕೊಡಬೇಕು, ಅಂದರೆ ಯಾವುದನ್ನು ಎಲ್ಲಿ ಒಂದು ಸ್ಪೇಸ್ ಅಂದರೆ ಇರೋ ಸ್ಪೇಸಲ್ಲಿ ಅದನ್ನು ಯೂಸ್ ಮಾಡಬೇಕು ಅನ್ನೋದು ಕಾಪಿ ರೈಟರ್ಗೆ ಬಿಟ್ಟಿರ್ತಕ್ಕಂಥ ವಿಷಯ. ಸೊ ನೆಕ್ಸ್ಟ್ ಒನ್ನು ಸಬ್ ಹೆಡ್ಡಿಂಗ್. ಅಂದರೆ ಹೆಡ್ಡಿಂಗ್ ಅಲ್ದೇ ಸಬ್ ಹೆಡ್ಡಿಂಗ್ ಕೂಡ ಇರ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ನು ಟೆಕ್ಸ್ಟ್ ಅಂದರೆ ಏನಪ್ಪ ಅಂದರೆ ಒಂದು ಜನರಲ್ ರೀಡಿಂಗ್ ಮ್ಯಾಟರ್, ಅಂದರೆ ಒಂದು ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು ಅಥವಾ ಅದ್ರ ಯೂಸೇಜ್ ಬಗ್ಗೆ ಆಗಿರ್ಬೋದು, ಒಂದು ಜನರಲ್ ರೀಡಿಂಗ್ ಮ್ಯಾಟರ್ಸ್ನ ನಾವು ಈ ಟೆಕ್ಸ್ಟಲ್ಲಿ ಇದು ಶಾರ್ಟಾಗಾರು ಇದು ಬ್ರೀಫಾಗಾರು ಆಗಿರ್ಬೋದು ಅಥವಾ ಏನಾಗಿರ್ಬೋದು ಲೆಂತಿಯಾಗಾರು ಇರ್ಬೋದು. ನೆಕ್ಸ್ಟ್ ಒಂದು ಟ್ರೇಡ್ ಮಾರ್ಕ್ ಅಂದರೆ ಇಲ್ಲಿ ಒಂದು ಕಂಪನಿ ಇರುತ್ತೆ ಅಲ್ವಾ, ಆ ಕಂಪನಿಯ ಒಂದು ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್ ಕೂಡ ಇಲ್ಲಿ ಎಲಿಮೆಂಟ್ಸಲ್ಲಿ ಕಂಟೆಂಟ್ ಆಗಿರುತ್ತೆ. ಮತ್ತು ಈ ಕಲ್ಲರ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ಒಂದು ಅಡ್ವರ್ಟೈಸ್ಮೆಂಟ್ನ ಅಟ್ರಾಕ್ಟಿವ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ. ಈ ಕಲ್ಲರಲ್ಲಿ ಏನಪ್ಪ ಅಂದರೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಆಗಿರ್ಬೋದು ಅಥವಾ ಕಲ್ಲರ್ ಅಂದರೆ ಅದರಲ್ಲಿ ಅಂದರೆ ಒಂದು ಸೂಟೇಬಲ್, ಅಂದರೆ ಒಂದು ಕಾಪಿ ಇದೆ ಅಂದರೆ ಅದಕ್ಕೆ ಒಂದು ಕ್ರಿಯೇಟಿವ್ನೆಸ್ ಆಗಿ ಒಂದು ಡೀಸೆಂಟಾಗಿ ಒಂದು ಕಲ್ಲರ್ನ ನಾವು ಕೊಡ್ತಾ ಹೋಗಬೇಕಾಗುತ್ತೆ. ಸೊ ದೀಸ್ ಆರ್ ಆಲ್ ದಿ ಎಲಿಮೆಂಟ್ಸ್ ಆಫ್ advertising layout.